ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವಿವತ್ತು ಬಯಾಲಜಿ ಚಾಪ್ಟರ್ ಅಲ್ಲಿ ಮೋಸ್ಟ್ ಬೇಸಿಕ್ ಅಂಡ್ ಇಂಪಾರ್ಟೆಂಟ್ ಚಾಪ್ಟರ್ ದಟ್ ಈಸ್ ಸೆಲ್ಸ್ ನ ಬಗ್ಗೆ ಸ್ಟಡಿ ಮಾಡೋಣ. ನಿಮಗೆ ಗೊತ್ತಿದೆ, ಯಾವುದೇ ಒಂದು ಜೀವಿ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದ್ರೆ ಅದು ಸೆಲ್ಸ್ ಇಂದ ಅಲ್ವಾ? ಆ, ಒಂದು ಚಿಕ್ಕ ಬ್ಯಾಕ್ಟೀರಿಯಾದಿಂದ ಹಿಡಿದು ದೊಡ್ಡ ಆನೆಯ ತನಕ ಎಲ್ಲಾ ಲಿವಿಂಗ್ ಆರ್ಗ್ಯಾನಿಸಮ್ಸು ಆಗಿರುವಂಥದ್ದು ಸೆಲ್ಸ್ ಇಂದ. ಹಾಗಾದ್ರೆ ಏನಿದು ಸೆಲ್ಸ್? ಈಗ ನೀವೊಂದು ಬಿಲ್ಡಿಂಗ್ ಅನ್ನ ನೋಡಿರ್ತೀರಾ. ಸೊ ಬಿಲ್ಡಿಂಗ್ ಅಲ್ಲಿ ಈಚ್ ಅಂಡ್ ಎವ್ರಿ ಬಿಲ್ಡಿಂಗ್ ಹ್ಯಾಸ್ ವಾಲ್ಸ್ ಅಲ್ವಾ? ಸೊ ಗೋಡೆಗಳು. ಸೊ ಗೋಡೆಗಳು ಯಾವ್ದ್ರಿಂದ ಮಾಡಲ್ಪಟ್ಟಿರತ್ತೆ? ಇಟ್ಟಿಗೆಯಿಂದ ಅಲ್ವಾ? ಆ ಒಂದು ಇಟ್ಟಿಗೆಯನ್ನ ನಾವು ಸೆಲ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಸೊ ಸೆಲ್ಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದೇ ಆರ್ ದ ಬೇಸಿಕ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್. ಒಂದು ಜೀವಿ ಆಗ್ಬೇಕು ಅಂತಂದ್ರೆ ಅದಕ್ಕೆ ಬೇಸಿಕ್ ಸ್ಟ್ರಕ್ಚರ್ ಮತ್ತೆ ಫಂಕ್ಷನಲ್ ಯೂನಿಟ್ ಯಾವ್ದಪ್ಪ ಅಂತಂದ್ರೆ ಅದುವೇ ಸೆಲ್. ನಿಮಗೆ ಸೆಲ್ದು ಡೆಫಿನೇಷನ್ ಕೇಳಲ್ಲ, ಬಿಟ್ಟಾಕಿ. ದೆನ್ ಸೆಲ್ ವಾಸ್ ಡಿಸ್ಕವರ್ಡ್ ಬೈ ದ ಸೈಂಟಿಸ್ಟ್ ಕಾಲ್ಡ್ ಅಂತ ಎಕ್ಸಾಂಪಲ್ ಕೇಳ್ತಾರೆ. ದಟ್ ಈಸ್ ರಾಬರ್ಟ್ ಹೂಕ್ ಅನ್ನುವಂತಹ ಸೈಂಟಿಸ್ಟ್ ಸೆಲ್ ಅನ್ನ ಫಸ್ಟ್ ಟೈಮ್ ಡಿಸ್ಕವರ್ ಮಾಡ್ತಾರೆ. ಸೊ ಈ ಸೆಲ್ಸ್ ಕಂಬೈನ್ ಆಗ್ಬಿಟ್ಟು ಟಿಶ್ಯೂಸ್ ಆಗತ್ತೆ, ಟಿಶ್ಯೂಸ್ ಕಂಬೈನ್ ಆಗಿ ಆರ್ಗನ್ಸ್ ಆಗ್ತವೆ. ನೆಕ್ಸ್ಟ್ ನಿಮಗೆ MCQs ಅಲ್ಲಿ ಬರುವಂತಹ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ಒಂದು, ದ ಸ್ಮಾಲೆಸ್ಟ್ ಸೆಲ್ ಹ್ಯಾವಿಂಗ್ 0.1 to 0.5 ಮೈಕ್ರೋಮೀಟರ್ ಸೈಜ್ ಈಸ್ ಇನ್ ಬ್ಯಾಕ್ಟೀರಿಯಾ. ಸೊ ಸ್ಮಾಲೆಸ್ಟ್ ಸೆಲ್ ಯಾವ್ದ್ರಲ್ಲಿರುತ್ತೆ? ಬ್ಯಾಕ್ಟೀರಿಯಾದಲ್ಲಿರುತ್ತೆ. ಮತ್ತೆ ಲಾರ್ಜೆಸ್ಟ್ ಸೆಲ್ ಯಾವುದು? ಆ ಸ್ಮಾಲೆಸ್ಟ್ ಸೆಲ್ ಅಂತ ಮುಂದೆ ನಾನು ಹೇಳ್ತೀನಿ. ಲಾರ್ಜೆಸ್ಟ್ ಸೆಲ್ ಯಾವುದು ಅಂತಂದ್ರೆ ಇಟ್ ಈಸ್ ಎಗ್ ಆಫ್ ಅನ್ ಆಸ್ಟ್ರಿಚ್. ಓಕೆ, ನೆನ್ಪಿರ್ಲಿ. ದೆನ್ ಅಮೀಬಾ ಅಕ್ವೈರ್ಸ್ ಇಟ್ಸ್ ಫುಡ್ ಥ್ರೂ ಎಂಡೋಸೈಟೋಸಿಸ್. ಸೊ ಅಮೀಬಾ ದಟ್ ಈಸ್ ಅ ಶೇಪ್ಲೆಸ್ ಆರ್ಗ್ಯಾನಿಸಮ್, ರೈಟ್? ಸೊ ಈ ಅಮೀಬಾ ಅನ್ನುವಂಥದ್ದು ಯಾವ ರೀತಿ ಫುಡ್, ಇದು ಫುಡ್ ಅನ್ಕೊಳ್ಳಿ, ಯಾವ ರೀತಿ ಫುಡ್ ಪಾರ್ಟಿಕಲ್ ಅನ್ನ ಅಕ್ವೈರ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ದಟ್ ಈಸ್ ಥ್ರೂ ದ ಪ್ರೋಸೆಸ್ ಆಫ್ ಎಂಡೋಸೈಟೋಸಿಸ್. ಸೊ ಈ ಎಂಡೋಸೈಟೋಸಿಸ್ ಅನ್ನುವಂತಹ ವರ್ಡ್ ಅನ್ನ ನೆನ್ಪಿಟ್ಕೊಳ್ಳಿ. ಯಾವ ರೀತಿ ಎಂಡೋಸೈಟೋಸಿಸ್ ಪ್ರೋಸೆಸ್ ಆಗುತ್ತೆ ಅಂತ ನಾನೀಗ ತೋರಿಸ್ತೀನಿ. ಇದು ಸೆಂಟ್ರಲ್ ನ್ಯೂಕ್ಲಿಯಸ್. ಇಲ್ಲಿ ಕಾರ್ನರ್ ಅಲ್ಲಿ ಇದಾವಲ್ಲ, ಇವನ್ನ ಸೂಡೋಪೋಡಿಯಾ ಅಂತ ಕರಿತೀವಿ. ಓಕೆ, ಈ ಸೂಡೋಪೋಡಿಯಾ ಫುಡ್ ಅನ್ನ ನೋಡಿದ ತಕ್ಷಣ ಏನ್ ಮಾಡ್ತವೆ ಅಂತಂದ್ರೆ ಒಂದು ರೀತಿ ಈ ರೀತಿ ಶ್ರಿಂಕ್ ಆಗ್ತವೆ, ಲೈಕ್ ದಿಸ್, ಲೈಕ್ ದಿಸ್. ಓಕೆ, ಸೊ ಸೂಡಿಯೋಪೋಡಿಯಾ ಹತ್ರ ಬಂದ್ಬಿಟ್ಟು ಫುಡ್ ಅನ್ನ ಏನ್ ಮಾಡುತ್ತೆ? ತನ್ನೊಳಗೆ ಎನ್ಗಲ್ಫ್ ಮಾಡ್ಕೊಳ್ಳುತ್ತೆ. ಆಗ ಎನ್ಗಲ್ಫ್ ಮಾಡ್ಕೊಂಡಂತಹ ಫುಡ್ ಇದ್ರೊಳಗೆ ಅಮೀಬಾದೊಳಗೆ ಹೋಗಿ ಸೇರ್ಕೊಳ್ಳುತ್ತೆ. ಆ ರೀತಿ ತನ್ನ ನ್ಯೂಟ್ರಿಯೆಂಟ್ಸ್ ಅನ್ನ ಪಡ್ಕೊಳ್ಳುವಂಥದ್ದು ಅಮೀಬಾ ಥ್ರೂ ಎಂಡೋಸೈಟೋಸಿಸ್. ಓಕೆ, ಯು ಕ್ಯಾನ್ ಸಿ ಹಿಯರ್. ಸೊ ಸೆಲ್ ಅಂತಂದ್ರೆ ಎಷ್ಟೊಂದು ಆರ್ಗನ್ ಸಿಸ್ಟಮ್ಸ್ ಅಂದ್ರೆ ಸೆಲ್ ಆರ್ಗನಲ್ಸ್ ಇದೆ ಅಂತ ಹೇಳಿ, ಸೆಲ್ ಆರ್ಗನಲ್ಸ್ ನ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಈಗ ಒಂದು ನಗರ ಅಂತಂದ್ರೆ ಆ ನಗರದಲ್ಲಿ ಮೆಸ್ಕಾಂ ಬಿಲ್ಡಿಂಗ್ ಇರುತ್ತೆ, ಒಂದು ತೋಟಗಾರಿಕೆ ಇಲಾಖೆ ಇರುತ್ತೆ, ಇನ್ನೊಂದು ಕೃಷಿ ಇಲಾಖೆ ಇರುತ್ತೆ, ಇನ್ನೊಂದು ಪೊಲೀಸ್ ಸ್ಟೇಷನ್ ಇರುತ್ತೆ. ಹಾಗೆ ಒಂದು ಸೆಲ್ ಅಲ್ಲಿ ಈ ರೀತಿ ಆರ್ಗನಲ್ಸ್ ತಮ್ಮದೇ ಆದಂತಹ ಡಿಫ್ರೆಂಟ್ ರೋಲ್ಸ್ ಅನ್ನ, ಫಂಕ್ಷನ್ಸ್ ಅನ್ನ ಕ್ಯಾರಿ ಮಾಡುತ್ತೆ. ಅದನ್ನ ನಾವು ಡೀಟೇಲ್ ಆಗಿ ತಿಳ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಒಂದು ಸಣ್ಣದೊಂದು ಪಾಯಿಂಟ್ ಇದೆ, ದಟ್ ಈಸ್ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳಿ. ಸೊ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತಂದ್ರೆ ನಾವು ತಗೊಂಡಂತಹ ಫುಡ್ ಏನು ಎನರ್ಜಿ ಆಗಿ ಕನ್ವರ್ಟ್ ಆಗತ್ತಲ್ವಾ, ದಟ್ ಈಸ್ ಡನ್ ಬೈ ಸೆಲ್. ಆ ಪ್ರೋಸೆಸ್ ಅನ್ನೇ ನಾವು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕರಿತೀವಿ. ಸೊ ಈ ಸೆಲ್ಯುಲಾರ್ ರೆಸ್ಪಿರೇಷನ್ ಅನ್ನುವಂಥದ್ದು ಒಂದು ಸೆಲ್ನ ಆರ್ಗನಲ್ ಅಲ್ಲಿ ನಡೆಯುತ್ತೆ. ಆ ಆರ್ಗನಲ್ಲೇ ಯಾವುದು ಅಂತಂದ್ರೆ ಇಟ್ ಈಸ್ ಮೈಟೋಕಾಂಡ್ರಿಯಾ. ಓಕೆ, ನೌ ಈ ಸೆಲ್ನ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ನ ಬಗ್ಗೆ ಸ್ಟಡಿ ಮಾಡೋಣ. ದೇರ್ ಆರ್ ಮೇನ್ಲಿ 2 ಟೈಪ್ಸ್ ಆಫ್ ದ ಸೆಲ್ಸ್. ಸೆಲ್ಸ್ ಅನ್ನ ನಾವು 2 ಕ್ಯಾಟಗರಿ ಆಗಿ ಡಿವೈಡ್ ಮಾಡ್ತೀವಿ. So one is prokaryotic cell and the other one is eukaryotic cell ಅಂತ ಹೇಳಿ. ಸೊ ಏನಿದು ಪ್ರೋಕ್ಯಾರಿಯೋಟಿಕ್ ಮತ್ತೆ ಯೂಕ್ಯಾರಿಯೋಟಿಕ್ ನಡುವೆ ಇರುವಂತಹ ಡಿಫರೆನ್ಸ್ ಅಂತಂದ್ರೆ, ಪ್ರೋಕ್ಯಾರಿಯೋಟಿಕ್ ಸೆಲ್ಲು ತುಂಬಾ ಪ್ರಿಮಿಟಿವ್ ಇರುತ್ತೆ, ಅಂತಂದ್ರೆ ಜಾಸ್ತಿ ವೆಲ್ ಡೆವಲಪ್ಡ್ ಆಗಿರೋದಿಲ್ಲ. ಮತ್ತೆ ಅವುಗಳಲ್ಲಿ ಏನು ಕಂಟ್ರೋಲಿಂಗ್ ಯೂನಿಟ್ ಆಫ್ ಸೆಲ್ ಅಂತ ಏನ್ ಕರಿತೀವಿ, ನ್ಯೂಕ್ಲಿಯಸ್ ಇರೋದಿಲ್ಲ. ಓಕೆ,
ಸೊ ಅಂಥ ಸೆಲ್ಗಳನ್ನ ನಾವು ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಅಂತ ಕರಿತೀವಿ. ಅದು ಬ್ಯಾಕ್ಟೀರಿಯಾದಲ್ಲಿ ಮತ್ತೆ ಆಲ್ಗೆಗಳಲ್ಲಿ ಕಂಡುಬರುತ್ತೆ. ವಾಟ್ ಆರ್ ಪ್ರೊಕ್ಯಾರಿಯೋಟಿಕ್ ಸೆಲ್? ಗಿವ್ 2 ಎಕ್ಸಾಂಪಲ್ಸ್ ವಿಚ್ ಕಂಟೈನ್ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಇದು ಏನು ಡಯಾಗ್ರಾಮ್ ಏನಿದೆ ಅದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ವೆರಿ ಸಿಂಪಲ್ ಡಯಾಗ್ರಾಮ್, ಯು ಕ್ಯಾನ್ ಲರ್ನ್ ಇಟ್. ಓಕೆ, ನೆಕ್ಸ್ಟ್ ಯೂಕ್ಯಾರಿಯೋಟಿಕ್ ಸೆಲ್. ಸೊ ಯೂಕ್ಯಾರಿಯೋಟಿಕ್ ಸೆಲ್ ಅಂತಂದ್ರೆ ಪ್ರೊಕ್ಯಾರಿಯೋಟಿಕ್ ಸೆಲ್ದು ಉಲ್ಟಾ, ಅಂದ್ರೆ ತುಂಬಾ ಅಡ್ವಾನ್ಸ್ಡ್ ಸ್ಟ್ರಕ್ಚರ್ ಅನ್ನ ಹೊಂದಿರುತ್ತೆ ಮತ್ತೆ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಅನ್ನ ಹೊಂದಿರುತ್ತೆ. ಸೊ ಯೂಕ್ಯಾರಿಯೋಟಿಕ್ ಸೆಲ್ ಯಾವ್ದ್ರಲ್ಲೆಲ್ಲ ಇರುತ್ತೆ ಅಂತಂದ್ರೆ ಬ್ಯಾಕ್ಟೀರಿಯಾ ಮತ್ತೆ ಆಲ್ಗೆಯನ್ನ ಬಿಟ್ಟು ಬಾಕಿ ಎಲ್ಲಾ ಜೀವಿಗಳಲ್ಲೂ ಇರುವಂತಹ ಸೆಲ್ ಯಾವುದು ಅಂತಂದ್ರೆ ದಟ್ ಈಸ್ ಯೂಕ್ಯಾರಿಯೋಟಿಕ್ ಸೆಲ್. ಓಕೆ, ಈ ಡಯಾಗ್ರಾಮ್ನು ಕೂಡ ನೀವು ಕಲಿಬೇಕಾಗತ್ತೆ. ಯೂಕ್ಯಾರಿಯೋಟಿಕ್ ಸೆಲ್ದು ಯೂಕ್ಯಾರಿಯೋಟಿಕ್ ಸೆಲ್ ಡಯಾಗ್ರಾಮ್ ಬೇಡ, ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್ದು ಡಯಾಗ್ರಾಮ್ ನ ಕಲ್ತ್ರೆ ಸಾಕಾಗತ್ತೆ. ಓಕೆನಾ? ನೆಕ್ಸ್ಟ್ ಸೆಲ್ ಸ್ಟ್ರಕ್ಚರ್ ಇನ್ ಯೂಕ್ಯಾರಿಯೋಟಿಕ್ ಸೆಲ್. ಸೊ ಸೆಲ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂತಂದ್ರೆ ತುಂಬಾ ವೆಲ್ ಡಿಫೈನ್ಡ್ ಸ್ಟ್ರಕ್ಚರ್ ಇರುತ್ತೆ, ತುಂಬಾ ನೀಟ್ ಆಗಿರುತ್ತೆ. ಎಲ್ಲ ಸೆಲ್ ಮೆಂಬ್ರೇನ್ಸ್ಗಳು, ಸೆಲ್ ಆರ್ಗನಲ್ಸ್ಗಳು, ನ್ಯೂಕ್ಲಿಯಸ್ಗಳು ತಮ್ಮ ತಮ್ಮ ಜಾಗದಲ್ಲಿ ತಮ್ಮ ತಮ್ಮ ರೋಲ್ ಅನ್ನ ಪ್ಲೇ ಮಾಡ್ತಾ ಇರುತ್ತೆ. ಸೊ ಈ ನ್ಯೂಕ್ಲಿಯಸ್ ಏನು ಸೆಲ್ ಅಲ್ಲಿ ಇರುತ್ತಲ್ವಾ ನ್ಯೂಕ್ಲಿಯಸ್, ಅದು ಅದ್ರ ಸುತ್ತ ಒಂದು ಮೆಂಬ್ರೇನ್ ಅನ್ನ ಹೊಂದಿರುತ್ತೆ. ಆ ಮೆಂಬ್ರೇನ್ ಅನ್ನ ನಾವು ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರಿತೀವಿ. ಅದೇ ರೀತಿ ಯೂಕ್ಯಾರಿಯೋಟಿಕ್ ಸೆಲ್ ಅನ್ನು ಕೂಡ ಒಂದು ಮೆಂಬ್ರೇನ್ ಸುತ್ತುವರೆದಿದೆ, ಅದುವೇ ಸೆಲ್ ಮೆಂಬ್ರೇನ್. ಓಕೆ, ಏನಿದು ಸೆಲ್ ಮೆಂಬ್ರೇನ್ ಅಂತಂದ್ರೆ ಇಟ್ ಈಸ್ ಅ ಔಟರ್ ಕವರಿಂಗ್ ಆಫ್ ಸೆಲ್ ಅಂಡ್ ವಾಟ್ ಇಟ್ ಈಸ್ ಮೇಡ್ ಅಪ್ ಆಫ್, ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದ್ರೆ ಇಟ್ ಈಸ್ ಮೇಡ್ ಅಪ್ ಆಫ್ ಪಾಸ್ಫೋಲಿಪಿಡ್ ಬೈಲೇಯರ್. ಸೊ ಕೇಳ್ಬೋದು 1 ಮಾರ್ಕಿಗೆ, ಪಾಸ್ಫೋಲಿಪಿಡ್ ಬೈಲೇಯರ್. ನೆಕ್ಸ್ಟ್, ಇದು ಯಾವ ರೀತಿ ನೇಚರ್ ಅನ್ನ ಹೊಂದಿರುತ್ತೆ ಅಂತಂದ್ರೆ ಇಟ್ ಇಸ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಇನ್ ನೇಚರ್. ಅಂದ್ರೆ ಮೆಂಬ್ರೇನ್ ನ ಮೂಲಕ ಕೆಲವೊಂದು ಪಾರ್ಟಿಕಲ್ಸ್ ನ ತನ್ಮೂಲಕ ಹರಿದು ಹೋಗ್ಲಿಕ್ಕೆ ಬಿಡ್ತವೆ. ದೆನ್ ಏನು ಸ್ಟ್ರಕ್ಚರ್ ಇದೆಯಲ್ವಾ ಸೆಲ್ ಮೆಂಬ್ರೇನ್ದು, ಅದನ್ನ ಒಂದು ಮಾಡೆಲ್ ನ ಮೂಲಕ ಅರ್ಥ ಮಾಡಿಸಲಾಗಿದೆ. ಆ ಮಾಡೆಲ್ ಅನ್ನ ನಾವು ಫ್ಲೂಯಿಡ್ ಮೊಸಾಕ್ ಮಾಡೆಲ್ ಅಂತ ಕರಿತೀವಿ. ಇದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆ ಮಾಡೆಲ್ ನ ಹೆಸರನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ. ದೆನ್ ಇಲ್ಲಿ ಒಂದು 2 ಪ್ರೋಸೆಸ್ ಅನ್ನ ನೋಡೋಣ. ಒನ್ ಇಸ್ ಡಿಫ್ಯೂಷನ್ ಅಂಡ್ ಅನದರ್ ಒನ್ ಇಸ್ ಆಸ್ಮೋಸಿಸ್ ಅಂತ ಹೇಳಿ ಸೆಲ್ ಮೆಂಬ್ರೇನ್ ಅಲ್ಲಿ ನಡೆಯುವಂಥದ್ದು. ಏನು ಡಿಫ್ಯೂಷನ್ ಅಂತಂದ್ರೆ ಇದನ್ನ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್ ಇದು. 2 ಮಾರ್ಕ್ಸ್ ಕೇಳ್ತಾರೆ, ವಾಟ್ ಇಸ್ ಡಿಫ್ಯೂಷನ್, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಡಿಫ್ಯೂಷನ್ ಅಂತ ಹೇಳಿ. ಈ ಯಾವುದೇ ಮಾಲಿಕ್ಯೂಲ್ಸ್ದು ಮೂವ್ಮೆಂಟು ಹೈಯರ್ ಕಾನ್ಸಂಟ್ರೇಷನ್ ರೀಜನ್ ಇಂದ ಲೋಯರ್ ಕಾನ್ಸಂಟ್ರೇಷನ್ ರೀಜನ್ ನ ಕಡೆಗೆ ಮೂವ್ ಆಗ್ತಾ ಇದ್ರೆ ಆ ಥರ ಪ್ರೋಸೆಸ್ ಅನ್ನ ನಾವು ಡಿಫ್ಯೂಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೂವ್ಮೆಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು ಅಥವಾ ಆಕ್ಸಿಜನ್ ಇರ್ಬೋದು ಥ್ರೂ ದ ಸೆಲ್ ಮೆಂಬ್ರೇನ್. ಸೊ ಅವುಗಳ ಮೂವ್ಮೆಂಟ್ ಯಾವ್ದ್ರಿಂದ ಆಗ್ತಾ ಇರುತ್ತೆ, ಡಿಫ್ಯೂಷನ್ ಪ್ರೋಸೆಸ್ ಇಂದ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರೋಸೆಸ್ ಇದೆ, ದಟ್ ಈಸ್ ಆಸ್ಮೋಸಿಸ್ ಅಂತ ಹೇಳಿ. ಸೊ ಆಸ್ಮೋಸಿಸ್ ಯಾವಾಗ್ಲೂ ಒಂದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ನಲ್ಲಿ ಆಗುವಂಥದ್ದು. ಅಂದ್ರೆ ಒಂದು ಮೆಂಬ್ರೇನ್ ಅಲ್ಲಿ ಮಾಲಿಕ್ಯೂಲ್ಸ್ ನ ತನ್ಮೂಲಕ ಹರಿದು ಹೋಗ್ಲಿಕ್ಕೆ ಬಿಡುತ್ತೆ, ಅಂದ್ರೆ ಕೆಲವೊಂದು ಮಾಲಿಕ್ಯೂಲ್ಸ್ ನ ಮಾತ್ರ. ಹಾಗಾಗಿ ಆಸ್ಮೋಸಿಸ್ ಪ್ರೋಸೆಸ್ ಅನ್ನ ನಾವು ಸೆಲೆಕ್ಟಿವ್ ಪ್ರೋಸೆಸ್ ಅಂತಾನೂ ಕರಿತೀವಿ. ಯೂಶಲಿ ಏನಾಗತ್ತಪ್ಪ ಅಂತಂದ್ರೆ ವಾಟರ್ ಈಸಿಯಾಗಿ ಏನು ಮೆಂಬ್ರೇನ್ ನ ಮೂಲಕ ಮಾಲಿಕ್ಯೂಲ್ಸ್ ನ ಅದು ಡಿಸಾಲ್ವ್ ಮಾಡಿಕೊಂಡು ತನ್ನಲ್ಲಿ ಮೂವ್ ಆಗತ್ತೆ. ಯಾವ್ದ್ರಿಂದ, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇಂದ. ಆ ಪ್ರೋಸೆಸ್ ಅನ್ನ ನಾವು ಆಸ್ಮೋಸಿಸ್ ಅಂತ ಕರಿತೀವಿ. ದೇರ್ ಆರ್ 3 ಟೈಪ್ಸ್ ಆಫ್ ಸೊಲ್ಯೂಷನ್ಸ್. ಇದನ್ನ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಲ್ಲ, ಬಟ್ ಗೊತ್ತಿರ್ಲಿ ಏನು ಅಂತ ಹೇಳಿ. ಒಂದು ಐಸೋಟೋನಿಕ್ ಸೊಲ್ಯೂಷನ್, ಎರಡನೇದು ಹೈಪೋಟೋನಿಕ್ ಸೊಲ್ಯೂಷನ್, ಮೂರನೇದು ಹೈಪರ್ ಟೋನಿಕ್ ಸೊಲ್ಯೂಷನ್ ಅಂತ ಹೇಳಿ. ನೋಡಿ, ನಮ್ಮಲ್ಲಿ ಈ ಐಸೋಟೋನಿಕ್ ಸೊಲ್ಯೂಷನ್ ಏನಿದೆಯಲ್ವಾ, ಆ ಸೊಲ್ಯೂಷನ್ ಸರೌಂಡಿಂಗ್ ಸೊಲ್ಯೂಷನ್ನಿನ pH ಗೆ ಈಕ್ವಲ್ ಆಗಿದ್ರೆ ಮತ್ತೆ ಏನು ಈ ಐಸೋಟೋನಿಕ್ ಸೊಲ್ಯೂಷನ್ ಅಲ್ಲಿ ಇರುವಂತಹ ಸೊಲ್ಯೂಟು ಮತ್ತೆ ಸರೌಂಡಿಂಗ್ ಅಲ್ಲಿ ಇರುವಂತಹ ಸೊಲ್ಯೂಟು ಸೇಮ್ ಇತ್ತು ಅಂತಂದ್ರೆ ಅದನ್ನ ನಾವು ಐಸೋಟೋನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಅದೇ ಹೈಪೋಟೋನಿಕ್ ಸೊಲ್ಯೂಷನ್ ಅಂತಂದ್ರೆ
ಏನು ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಇರುತ್ತಲ್ವಾ, ಸರೌಂಡಿಂಗ್ ಫ್ಲೂಯಿಡ್ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತೆ ಅದರ ಕಾನ್ಸಂಟ್ರೇಷನ್. ಇದರ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ ವೆನ್ ಕಂಪೇರ್ಡ್ ಟು ಸರೌಂಡಿಂಗ್ ಫ್ಲೂಯಿಡ್. ಓಕೆ, ಆ ತರ ಸೊಲ್ಯೂಷನ್ಗಳನ್ನ ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ನೆಕ್ಸ್ಟ್ ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಹೇಳಿ ಅಂದ್ರೆ ಮಧ್ಯದಲ್ಲಿರುವಂತಹ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ವೆರಿ ಹೈ ಇರುತ್ತೆ ವೆನ್ ಕಂಪೇರ್ಡ್ ಟು ಸರೌಂಡಿಂಗ್ ಸೊಲ್ಯೂಷನ್ಸ್. ಓಕೆನಾ? ಓಕೆ, ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸೆಲ್ಸ್. ಸೊ ಫಸ್ಟ್ ಪಾರ್ಟ್ ಈಸ್ ಸೆಲ್ ವಾಲ್. ಸೊ ಸೆಲ್ ವಾಲು ಸ್ಪೆಸಿಫಿಕಲಿ ಪ್ಲಾಂಟ್ಸ್ ಅಲ್ಲಿ ಮಾತ್ರ ಕಂಡು ಬರುತ್ತೆ, ಬಟ್ ಅನಿಮಲ್ ಸೆಲ್ ಅಲ್ಲಿ ಅದು ಇರೋದಿಲ್ಲ. ಏನಿದು ಸೆಲ್ ವಾಲ್ದು ಆಕ್ಟಿವಿಟಿ? ಯಾಕೆ ಬೇಕು ಸೆಲ್ ವಾಲ್ ಅಂತಂದ್ರೆ, ಒಂದು ಸೆಲ್ಲಿಗೆ ಒಂದು ಫಿಕ್ಸ್ಡ್ ರಿಜಿಡ್ ಸ್ಟ್ರಕ್ಚರ್ ಅನ್ನ ಕೊಡುವಂತಹ ಒಂದು ಸೆಲ್ ಆರ್ಗನ್ ಅಲ್ಲೇ ಸೆಲ್ ವಾಲ್. ಓಕೆ, ಡ್ಯೂ ಟು ದಿಸ್ ಸೆಲ್ ವಾಲ್ ಏನಾಗತ್ತಪ್ಪ ಅಂತಂದ್ರೆ, ಅವು ಏನು ಸೆಲ್ಲು ಹೆಚ್ಚು ಪ್ರೊಟೆಕ್ಟಿವ್ ಆಗಿರುತ್ತೆ. ಮತ್ತೆ ಏನು ಸರೌಂಡಿಂಗ್ ಅಟ್ಮಾಸ್ಫಿಯರ್ ಇಂದ ಏನಾಗಲ್ಲ, ತುಂಬಾ ಚೇಂಜಸ್ಗೆ ಒಳಪಡಲ್ಲ. ಯಾಕೆ ಅಂತಂದ್ರೆ ಗಟ್ಟಿಯಾದಂತಹ ಒಂದು ಸೆಲ್ ಮೆಂಬ್ರೇನ್ ಅದರ ಸುತ್ತ ಇರುತ್ತೆ. ಓಕೆ, ನೆಕ್ಸ್ಟ್ ಸೆಲ್ ಆರ್ಗನಲ್ಸ್. ಸೊ ಒಂದು ಯೂಕ್ಯಾರಿಯೋಟಿಕ್ ಸೆಲ್ ಅಂತಂದ್ರೆ ಅದರಲ್ಲಿ ಹಲವಾರು ಸೆಲ್ ಆರ್ಗನಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯಸ್ ಇರಬಹುದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರಬಹುದು, ಗಾಲ್ಗಿ ಕಾಂಪ್ಲೆಕ್ಸ್ ಇರಬಹುದು, ಲೈಸೋಸೋಮ್ಸ್, ಲೈಕ್ ದಟ್. ಓಕೆ, ನೆಕ್ಸ್ಟ್ ಸೊ ಎಂಡೋಸೈಟೋಸಿಸ್ ನ ನಾವು ಆಗ್ಲೇ ನೋಡಿದ್ದೇವೆ. ನೆಕ್ಸ್ಟ್ ಥಿಂಗ್ ಇಸ್ ನ್ಯೂಕ್ಲಿಯಸ್ ಇನ್ ಸೆಲ್ಸ್. ಸೊ ನ್ಯೂಕ್ಲಿಯಸ್ ಏನಿದೆಯಲ್ವಾ, ಸೊ ನ್ಯೂಕ್ಲಿಯಸ್ ಈಸ್ ನಥಿಂಗ್ ಬಟ್ ಬ್ರೈನ್ ಆಫ್ ಸೆಲ್ ಅಂತ ಹೇಳ್ತೀವಿ. ಅಂತಂದ್ರೆ ಎಲ್ಲಾ ಕ್ರಿಯೆಗಳನ್ನ ಕಂಟ್ರೋಲ್ ಮಾಡುವಂತಹ ಸೆಂಟರೇ ಏನಾಗಿರುತ್ತೆ, ನ್ಯೂಕ್ಲಿಯಸ್ ಆಗಿರುತ್ತೆ. ಸೊ ನ್ಯೂಕ್ಲಿಯಸ್ನ ಸುತ್ತ ಡಬಲ್ ಮೆಂಬ್ರೇನ್ದು ಕೋಟಿಂಗ್ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಈಗ ಪೇರೆಂಟ್ಸ್ ಇಂದ ಆಫ್ ಸ್ಪ್ರಿಂಗಿಗೆ ಕ್ಯಾರೆಕ್ಟರ್ಸ್ ಪಾಸ್ ಆಗತ್ತಲ್ವಾ, ಯಾವ್ದ್ರ ಮೂಲಕ ಪಾಸ್ ಆಗತ್ತೆ? DNA ಇಂದ ಪಾಸ್ ಆಗತ್ತಲ್ವಾ. ಆ DNA ಯನ್ನ ಹೊಂದಿರುವಂತಹ ಪಾರ್ಟ್ ಆಫ್ ಸೆಲ್ಲೇ ಯಾವುದು ಅಂತಂದ್ರೆ ದಟ್ ಈಸ್ ನ್ಯೂಕ್ಲಿಯಸ್. ಓಕೆ, ಸೊ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಡೆಫಿನೆಟ್ ನ್ಯೂಕ್ಲಿಯಸ್ ಇರೋದಿಲ್ಲ. ಹಾಗಾದ್ರೆ ಜೆನೆಟಿಕ್ ಮೆಟೀರಿಯಲ್ ಎಲ್ಲಿರುತ್ತೆ? ಜೆನೆಟಿಕ್ ಮೆಟೀರಿಯಲ್ ಎಲ್ಲಿರುತ್ತೆ ಅಂತಂದ್ರೆ ಇಟ್ ವಿಲ್ ಬಿ ಪ್ರೆಸೆಂಟ್ ಇನ್ ನ್ಯೂಕ್ಲಿಯಾಯ್ಡ್. Next, chromosomes. So chromosomes are the genetic material present in the nucleus. So nucleus ಅಲ್ಲಿ ಕ್ರೋಮೋಸೋಮ್ಸ್ ಅಂತ ಇರುತ್ತೆ. ಕ್ರೋಮೋಸೋಮ್ಸ್ ಒಳಗೆ DNA ಇರುವಂಥದ್ದು. ಸೊ ಕ್ರೋಮೋಸೋಮ್ಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಈ ರೀತಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್, ದಾರದ ರೀತಿ ಇರುತ್ತೆ. ಆ ದಾರದ ರೀತಿ ಇರುವಂತಹ ಸ್ಟ್ರಕ್ಚರ್ಸ್ ಅನ್ನ ನಾವು ಕ್ರೋಮ್ಯಾಟಿನ್ ಅಂತ ಕರಿತೀವಿ. ಇದು 1 ಮಾರ್ಕ್ ಕ್ವಶನ್, ಮಾರ್ಕ್ ಇಟ್ ಆಸ್ ಇಂಪಾರ್ಟೆಂಟ್. ಸೊ ದ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಈಸ್ ಅಂತ ಕೇಳ್ತಾರೆ, ಆಗ ನೀವೇನ್ ಬರೀತೀರಾ? ಕ್ರೋಮ್ಯಾಟಿನ್. ನೆಕ್ಸ್ಟ್, ಸೊ ಕ್ರೋಮ್ಯಾಟಿನ್ದು ಥಿಕ್ಕರ್ ಸ್ಟ್ರಕ್ಚರ್, ಫರ್ದರ್ ಥಿಕ್ ಆಗಿ ಕಂಡೆನ್ಸ್ ಆಗಿ ಆಗುವಂತಹ ಸ್ಟ್ರಕ್ಚರ್ ಏನಾಗಿರುತ್ತೆ? ಕ್ರೋಮೋಸೋಮ್. ಈ ಒಂದಕ್ಕೊಂದು ಥ್ರೆಡ್ ಕಂಡೆನ್ಸ್ ಆಗ್ಬಿಟ್ಟು ಏನಾಗುತ್ತೆ? ದಟ್ ಈ ಕಂಡೆನ್ಸ್ ಟು ಫಾರ್ಮ್ ದಿಸ್ ಕ್ರೋಮೋಸೋಮ್ಸ್. ಓಕೆನಾ? ಸೊ ಹ್ಯೂಮನ್ ಸೆಲ್ ಅಲ್ಲಿ ಎಷ್ಟು ಪೇರ್ ಆಫ್ ಕ್ರೋಮೋಸೋಮ್ ಇದೆ ಅಂತಂದ್ರೆ 23 ಪೇರ್ ಆಫ್ ಕ್ರೋಮೋಸೋಮ್ಸ್ ಇದೆ. ಇದು ವೆರಿ ಇಂಪಾರ್ಟೆಂಟ್, ಮಾರ್ಕೆಟ್ ಆಸ್ ಇಂಪಾರ್ಟೆಂಟ್. 23 ಪೇರ್ಸ್ ಅಂದ್ರೆ ಎಷ್ಟು ನಂಬರ್ ಆಯ್ತು? 46 ಆಯ್ತು. ಓಕೆ, ನೆಕ್ಸ್ಟ್ chromosomes are made up of what? Chromosomes are made up of DNA. ಸೊ ಕ್ರೋಮೋಸೋಮ್ಸ್ ಅಲ್ಲಿ DNA ಇರುವಂಥದ್ದು. ಸೊ ಆ DNA ಸ್ಪೆಸಿಫಿಕ್ ಪ್ಯಾಟರ್ನ್ ಆಫ್ ಅರೇಂಜ್ಮೆಂಟ್ ಏನಿದೆಯಲ್ವಾ, ಅದನ್ನ ನಾವು ಜೀನ್ಸ್ ಅಂತ ಕರಿತೀವಿ. ಓಕೆ, ಇನ್ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ DNA ನ್ಯೂಕ್ಲಿಯಸ್ ಇಲ್ಲ. ಹಾಗಾಗಿ DNA ಏನಾಗ್ತಿರುತ್ತೆ? ಫ್ಲೋಟ್ ಆಗ್ತಾ ಇರುತ್ತೆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ. ಆ ಏರಿಯಾನ ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ನೆಕ್ಸ್ಟ್, ಸೊ ಕ್ರೋಮೋಸೋಮ್ಸ್ ಯಾವಾಗ್ಲೂ ಕ್ರೊಮ್ಯಾಟಿನ್ ಫಾರ್ಮ್ ಅಲ್ಲಿ ಇರುತ್ತೆ, ಅಂದ್ರೆ ಕಾಯಿಲ್ಡ್ ಫಾರ್ಮ್ ಅಲ್ಲಿ ಇರುತ್ತೆ. ಅದನ್ನ ನಾವು ಕ್ರೊಮ್ಯಾಟಿಯನ್ ಅಂತ ಕರಿತೀವಿ. ದೆನ್ ಕ್ರೋಮೋಸೋಮ್ ಯಾವಾಗ್ಲೂ ಯಾವ್ದ್ರಲ್ಲಿ ಇರುತ್ತೆ? ಪೇರ್ ಫಾರ್ಮ್ ಅಲ್ಲಿ ಇರುತ್ತೆ. ನಾನು ಆಗ್ಲೇ ಹೇಳಿದ್ನಲ್ವಾ, ಹ್ಯೂಮನ್ ಬಾಡಿಯಲ್ಲಿ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇದೆ ಅಂತ. ಹಾಗೆ ಈಚ್ ಅಂಡ್ ಎವ್ರಿ ಆರ್ಗ್ಯಾನಿಸಮ್ ಹ್ಯಾಸ್ ಪೇರ್ಸ್ ಆಫ್ ಕ್ರೋಮೋಸೋಮ್ಸ್. ಕೆಲವೊಮ್ಮೆ ಹ್ಯೂಮನ್ ಬೀಯಿಂಗ್ ಬದಲಾಗಿ
ಕೆಲವೊಂದು ಬೇರೆ ಆರ್ಗಾನಿಸಮ್ಸ್ ಕೇಳೋ ಚಾನ್ಸಸ್ ಇರುತ್ತೆ ನಂಬರ್ ಆಫ್ ಕ್ರೋಮೋಸೋಮ್ಸ್ನ. ಫಾರ್ ಎಕ್ಸಾಂಪಲ್ ಬಟಾಣಿಯಲ್ಲಿ 12 ಪೇರ್ ಆಫ್ ಕ್ರೋಮೋಸೋಮ್ ಇರುವಂಥದ್ದು. ಅದೇ ರೀತಿ ಡಾಗ್ ಅಲ್ಲಿ 78 ಕ್ರೋಮೋಸೋಮ್ಸ್ ಇರುವಂಥದ್ದು. ಹೀಗೆ ಗ್ಲಾನ್ಸ್ ಮಾಡಿ ಇಟ್ಕೊಂಡಿರಿ, ಅದು ನೆನಪಾಗೋ ಟೈಮಲ್ಲಿ ನೆನಪಾಗತ್ತೆ, ಡೋಂಟ್ ವರಿ. ನೆಕ್ಸ್ಟ್ ನ್ಯೂಕ್ಲಿಯೋಲಸ್. ಸೊ ನ್ಯೂಕ್ಲಿಯೋಲಸ್ ಏನಿದೆಯಲ್ವಾ, ಅದೊಂದು ಸ್ಪೆರಿಕಲ್ ಗ್ರಾನ್ಯೂಲ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್. ಸೊ ಅದರ ಕೆಲಸ ಏನಪ್ಪಾ ಅಂತಂದ್ರೆ ಅದು ಪ್ರೋಟೀನ್ ಸ್ಟೋರೇಜ್ ಮಾಡುತ್ತೆ. ನೆಕ್ಸ್ಟ್ ಕ್ರೊಮ್ಯಾಟಿನ್. ಸೊ ಕ್ರೊಮ್ಯಾಟಿನ್ ಅನ್ನುವಂಥದ್ದು ಥ್ರೆಡ್ ಲೈಕ್ ಸ್ಟ್ರಕ್ಚರ್ ವಿಚ್ ಸರ್ವ್ಸ್ ಆಸ್ ಜೆನೆಟಿಕ್ ಮೆಟೀರಿಯಲ್ ವಿಚ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಆಫ್ ಸೆಲ್. ಸೊ ನ್ಯೂಕ್ಲಿಯಸ್ನ ಒಳಗೆ ಇರುವಂತಹ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಕಂಟೈನಿಂಗ್ ಜೆನೆಟಿಕ್ ಮೆಟೀರಿಯಲ್ ಈಸ್ ಕ್ರೊಮ್ಯಾಟಿನ್. ಅದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದ್ರೆ ಒಂದು DNA, ಇನ್ನೊಂದು ಪ್ರೋಟೀನ್ ಮಾಲಿಕ್ಯೂಲ್. ಓಕೆ, DNA ಏನಿದೆ, ಇಟ್ ಕಂಟೈನ್ಸ್ ಹೆರಿಡಿಟರಿ ಇನ್ಫಾರ್ಮೇಶನ್. ಅಂದ್ರೆ ಪೇರೆಂಟ್ಸ್ ಇಂದ ಮಕ್ಕಳಿಗೆ ಏನು ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಆಗುತ್ತಲ್ವ, ಕ್ಯಾರೆಕ್ಟರ್ಸು, ಅದು ಯಾವುದರಿಂದ ಟ್ರಾನ್ಸ್ಫರ್ ಆಗುತ್ತೆ ಅಂತಂದ್ರೆ ನ್ಯೂಕ್ಲಿಯಸ್ ಅಲ್ಲಿ ಇರುವಂತಹ DNA ಇಂದ. ದೆನ್ ದ ಅನದರ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಸೆಲ್ ಇಸ್ ಸೈಟೋಪ್ಲಾಸಮ್. ಸೊ ಸೆಲ್ ಒಳಗಡೆ ಏನು ಫ್ಲೂಯಿಡ್ ತುಂಬಿರುತ್ತಲ್ವಾ, ಫ್ಲೂಯಿಡ್, ಅದನ್ನ ನಾವು ಸೈಟೋಪ್ಲಾಸಮ್ ಅಂತ ಕರಿತೀವಿ. ಎಲ್ಲಾ ಆರ್ಗನಲ್ಸು ಈ ಸೈಟೋಪ್ಲಾಸಮ್ ಅಲ್ಲಿ ಏನಾಗಿರುತ್ತೆ, ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ನೆಕ್ಸ್ಟ್ ಸೊ ಏನು ಆ ಸ್ಟ್ರಕ್ಚರ್ಸ್ ಇರುತ್ತಲ್ವಾ, ಸೈಟೋಪ್ಲಾಸಮ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತಲ್ವಾ, ಅದನ್ನ ನಾವು ಆರ್ಗನಲ್ಸ್ ಅಂತ ಕರಿತೀವಿ. ಒಂದೊಂದು ಆರ್ಗನಲ್ಲೂ ಕೂಡ ತನ್ನದೇ ಆದಂತಹ ಇಂಪಾರ್ಟೆಂಟ್ ಫಂಕ್ಷನ್ ಅನ್ನ ಏನ್ ಮಾಡ್ತಾ ಇರುತ್ತೆ, ಕೆಲಸವನ್ನ ಮಾಡ್ತಾ ಇರುತ್ತೆ, ತನ್ನದೇ ಆದಂತಹ ಕೆಲಸವನ್ನ ಮಾಡ್ತಾ ಇರುತ್ತೆ. ಸೊ ಫಸ್ಟ್ ಆರ್ಗನಲ್ ಈಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದು ಕೆಲಸ ಏನು ಅನ್ನೋದನ್ನ ನೋಡೋಣ. ಇದರಲ್ಲಿ ಮೇನ್ ಆಗಿ 2 ಟೈಪ್ಸ್ ಬರುತ್ತೆ. ಇದನ್ನ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಗಮನ ಇಟ್ಟು ಕೇಳಿ. ದಟ್ ಈಸ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂಡ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿ. ಸೊ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಏನಿರುತ್ತೆ, ರೈಬೋಸೋಮ್ಸ್ ಇರುತ್ತೆ. ಸೊ ರೈಬೋಸೋಮ್ ಇರೋದ್ರಿಂದಾನೇ ಅದಕ್ಕೆ ಸರ್ಫೇಸ್ ಏನಾಗಿರುತ್ತೆ ಅಂತಂದ್ರೆ ರಫ್ ಆಗಿರುತ್ತೆ. ಸೊ ರಫ್ ಸರ್ಫೇಸ್ ಹೊಂದಿರುವಂತಹ ರೈಬೋಸೋಮ್ನ ಮೇನ್ ಕೆಲಸ ಏನಪ್ಪಾ ಅಂತಂದ್ರೆ ಪ್ರೋಟೀನ್ ಅನ್ನ ಸಿಂಥಸಿಸ್ ಮಾಡುವಂಥದ್ದು. ಸೊ ರೈಬೋಸೋಮ್ಸ್ ಅಲ್ಲಿ ಏನೆಲ್ಲ ಇರುತ್ತೆ, ನ್ಯೂಕ್ಲಿಕ್ ಆಸಿಡ್ ಮತ್ತೆ ಪ್ರೋಟೀನ್ಸ್ ಇರುತ್ತೆ. ದೆನ್ ಸೊ ರಫ್ ಎಂಡೋಪ್ಲಾಸ್ಮಿಕ್ ರೋಲ್ ಗೊತ್ತಾಯ್ತಲ್ವಾ, ಇಟ್ ಹೆಲ್ಪ್ಸ್ ಇನ್ ದ ಪ್ರೋಟೀನ್ ಸಿಂಥಸಿಸ್. ಅದೇ ರೀತಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸ್ಮೂತ್ ಅಂತ ಯಾಕೆ ಕರೆಸ್ಕೊಳ್ಳುತ್ತೆ ಅಂತಂದ್ರೆ ಅವುಗಳ ಸರ್ಫೇಸ್ ಮೇಲೆ ಯಾವುದೇ ರೀತಿ ರೈಬೋಸೋಮ್ಸ್ ಇರೋದಿಲ್ಲ. ದೇ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಪ್ರೋಟೀನ್ ಸಿಂಥಸಿಸ್. ಓಕೆ, ಸೊ ದೇ ಆರ್ ಹೆಲ್ಪ್ಫುಲ್ ಇನ್ ಏನು ವಿಷಕಾರಿ ಪದಾರ್ಥ ಏನಿರುತ್ತಲ್ವಾ ಅದನ್ನ ರಿಮೂವ್ ಮಾಡುತ್ತೆ. ಪಾಯ್ಸನ್ಸ್ ಅನ್ನ, ಡ್ರಗ್ಸ್ ಅನ್ನ ರಿಮೂವ್ ಮಾಡುವಂತಹ ಕೆಲಸ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾಡುತ್ತೆ. ನೆಕ್ಸ್ಟ್ ಸೆಲ್ ಆರ್ಗನಲ್ ಈಸ್ ರೈಬೋಸೋಮ್ಸ್ ಅಂತ ಹೇಳಿ. ಸೊ ರೈಬೋಸೋಮ್ಸ್ ಮೇನ್ ಕೆಲಸ ಪ್ರೋಟೀನ್ ಸಿಂಥಸಿಸ್. ಯಾವ್ದ್ರಲ್ಲಿ ಇರುತ್ತೆ, ಅದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಇರುತ್ತೆ. ಸೊ ಈ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಸ್ ಇನ್ನೊಂದು ಕೆಲಸ ಏನಪ್ಪಾ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಫ್ಯಾಟ್ಸ್. ಸೊ ರಫ್ ಹೇಗೆ ಪ್ರೋಟೀನ್ ಸಿಂಥಸಿಸ್ ಮಾಡುತ್ತೋ ಹಾಗೆ ಸ್ಮೂತ್ ಏನ್ ಮಾಡುತ್ತೆ, ಫ್ಯಾಟ್ಸ್ ಅಥವಾ ಲಿಪಿಡ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ನೆಕ್ಸ್ಟ್ ವಾಟ್ ಈಸ್ ದ ರೋಲ್ ಆಫ್ ದಿಸ್ ಪ್ರೋಟೀನ್ಸ್ ಅಂಡ್ ಫ್ಯಾಟ್ಸ್ ಅಂತಂದ್ರೆ ಸೆಲ್ ಮೆಂಬ್ರೇನ್ ಅನ್ನ ಬಿಲ್ಡಿಂಗ್ ಮೆಟೀರಿಯಲ್ ಏನಾಗಿರುತ್ತೆ, ಪ್ರೋಟೀನ್ಸ್ ಮತ್ತೆ ಫ್ಯಾಟ್ಸ್ ಇಂದ ಆಗಿರುತ್ತೆ. ಯಾವುದು, ಸೆಲ್ ಮೆಂಬ್ರೇನ್ ಯಾವ್ದ್ರಿಂದ ಆಗಿರುತ್ತೆ, ಪ್ರೋಟೀನ್ ಮತ್ತೆ ಫ್ಯಾಟ್ಸ್ ಇಂದ ಆಗಿರುತ್ತೆ. ನೆಕ್ಸ್ಟ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗ್ಲೇ ನಾನು ಹೇಳ್ದ ಹಾಗೆ ಏನ್ ಮಾಡುತ್ತೆ, ಡಿಟಾಕ್ಸಿಫೈ ಮಾಡುತ್ತೆ. ಡಿಟಾಕ್ಸಿಫೈ ಅಂತಂದ್ರೆ ಟಾಕ್ಸಿಕ್ ಮೆಟೀರಿಯಲ್ಸ್ ಅನ್ನ ರಿಮೂವ್ ಮಾಡುವಂತಹ ಕೆಲಸವನ್ನ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾಡುವಂಥದ್ದು. ನೆಕ್ಸ್ಟ್ ಥರ್ಡ್ ಆರ್ಗನಲ್ ಈಸ್ ಗಾಲ್ಗಿ ಅಪ್ಯಾರಿಟಸ್ ಅಂತ ಹೇಳಿ. ನಮ್ಮಲ್ಲಿ ಹೇಗೆ ಪೋಸ್ಟ್ ಮೆನ್ ಇರ್ತಾರಲ್ಲ, ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಲೆಟರ್ಸ್ ಅನ್ನ ಕಳಿಸ್ತಾರಲ್ಲ, ತಲುಪಿಸ್ತಾರಲ್ಲ, ಅದೇ ರೀತಿ ಗಾಲ್ಗಿ ಅಪ್ಯಾರಿಟಸ್ ತನ್ನ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಪ್ರೋಟೀನ್ಸ್ ಅನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಸೊ ಈ ಗಾಲ್ಗಿ ಅಪ್ಯಾರಿಟಸ್ ಇಂದ ಫಾರ್ಮ್ ಆಗುವಂತಹ ಮತ್ತೊಂದು ಆರ್ಗನಲ್ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಲೈಸೋಸೋಮ್ಸ್. ಸೊ ವಾಟ್ ಈಸ್ ದ ಅದರ್ ನೇಮ್ ಆಫ್ ಲೈಸೋಸೋಮ್ ಅಂತ ಕೇಳ್ತಾರೆ, ನೆನ್ಪಿರ್ಲಿ, ದಟ್ ಈಸ್ ಸೂಸೈಡ್ ಬ್ಯಾಗ್ ಅಂತ ಕರೀತಾರೆ. ಓಕೆ, ಏನಿದು ಸೂಸೈಡ್ ಬ್ಯಾಗ್ ಅಂತಂದ್ರೆ ನಿಮಗೆ ಗೊತ್ತಿರ್ಬೋದು, ಒಂದು ಏರಿಯಾ ಅಂತಂದ್ರೆ ಅದರಲ್ಲಿ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರುತ್ತೆ.
ಒಂದು ವೆಹಿಕಲ್ ಬಂದು ಎಲ್ಲಾ ವೇಸ್ಟ್‌ಗಳನ್ನ ಮನೆಯಿಂದ ತಗೊಂಡು ಹೋಗುತ್ತಲ್ವಾ? ಅದೇ ರೀತಿ ಕೆಲಸವನ್ನ ಲೈಸೋಸೋಮ್ ಮಾಡುತ್ತೆ. ಅವುಗಳಲ್ಲಿ ಎನ್ಸೈಮ್ಸ್ ಇರುತ್ತೆ. ಸೊ, ಎನ್ಸೈಮ್ಸ್ ಏನ್ ಮಾಡುತ್ತೆ ಅಂತಂದ್ರೆ, ಈ ಫಾರಿನ್ ಆಬ್ಜೆಕ್ಟ್ ಏನಾರ ಎಂಟರ್ ಆಯ್ತು ಅಂತಂದ್ರೆ, ಅನ್ವಾಂಟೆಡ್ ಮೆಟೀರಿಯಲ್ ಏನಾರ ಅ, ಬಂತು ಅನ್ಕೊಳ್ಳಿ ಸೆಲ್ ಒಳಗೆ, ಅದು ಏನ್ ಮಾಡುತ್ತೆ ಅಂತಂದ್ರೆ, ಈ ಲೈಸೋಸೋಮು ಈ ಎನ್ಸೈಮ್ಸ್‌ನ ಯೂಸ್ ಮಾಡಿಕೊಂಡು ಅವುಗಳನ್ನ ತಿಂದ್ಬಿಡುತ್ತೆ. ಓಕೆ. ಸೊ, ಒಂದ್ ರೀತಿ ವೇಸ್ಟ್ ಮೆಟೀರಿಯಲ್‌ನ ಸೆಲ್ಲಲ್ಲಿ ಇರ್ಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಅವುಗಳನ್ನ ಸೂಸೈಡ್ ಬ್ಯಾಗ್ ಅಂತ ಕರಿತೀವಿ. ನೆಕ್ಸ್ಟ್ ಫಿಫ್ತ್ ಸೆಲ್ ಆರ್ಗನಲ್ ಈಸ್ ಮೈಟೋಕಾಂಡ್ರಿಯಾ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಪವರ್ ಹೌಸ್ ಆಫ್ ದ ಸೆಲ್ ಯಾವುದು ಅಂತ ಕೇಳೇ ಇರ್ತಾರೆ ನಿಮಗೆ 8th 9th 10th ಅಲ್ಲೆಲ್ಲ ಬರುತ್ತಲ್ವಾ? ಸೊ ವಿಚ್ ಇಸ್ ದ ಪವರ್ ಹೌಸ್ ಆಫ್ ಸೆಲ್ ಅಂತಂದ್ರೆ ನೆನಪಾಗ್ಬೇಕು ಯಾವುದು? ಮೈಟೋಕಾಂಡ್ರಿಯಾ. ಯಾಕೆ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ ಅಂತಂದ್ರೆ, ಅಲ್ಲಿ ಮೇನ್ ಆಗಿ ಎನರ್ಜಿ ಸಿಂಥಸೈಸ್ ಆಗುವಂಥದ್ದು. ಸೊ, ಎನರ್ಜಿ ಇನ್ ದ ಫಾರ್ಮ್ ಆಫ್ ATP. ಏನಿದು ATP ಅಂತಂದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ವಿಚ್ ಗಿವ್ಸ್ ಎನರ್ಜಿ. ಓಕೆ. ಅವುಗಳಲ್ಲಿ DNA ಕೂಡ ಇರುತ್ತೆ. ಓಕೆ. ಆಮೇಲೆ ತನ್ನದೇ ಆದಂತಹ ಪ್ರೋಟೀನ್ ಅನ್ನು ಕೂಡ ಹೊಂದಿರುತ್ತೆ. ಸೊ, ATP ನಾನು ಆಗ್ಲೇ ಹೇಳ್ದಾಗೆ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್. ಸೊ, ಮೇನ್ ಆಗಿ ನಾವೇನ್ ಫುಡ್ ತಗೊಳ್ತೀವಲ್ವಾ, ಅದರಿಂದ ಅದರಲ್ಲಿರುವಂತಹ ಗ್ಲೂಕೋಸ್ ಅನ್ನ ಯೂಸ್ ಮಾಡಿಕೊಂಡು ಸೆಲ್ಲು ಇದು ಏನ್ ಮಾಡುತ್ತೆ, ಎನರ್ಜಿಯನ್ನ ಸಿಂಥಸೈಸ್ ಮಾಡುತ್ತೆ. ಆ ಎನರ್ಜಿ ಎಲ್ಲಿ ಸಿಂಥಸೈಸ್ ಆಗುತ್ತೆ ಅಂತಂದ್ರೆ ಇದೇ ಮೈಟೋಕಾಂಡ್ರಿಯಾದಲ್ಲಿ ಸಿಂಥಸೈಸ್ ಆಗುತ್ತೆ. ಹಾಗಾಗಿ ಅದನ್ನ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. ಓಕೆ. ಸೊ, ಮೈಟೋಕಾಂಡ್ರಿಯಾ ಯಾವುದ್ರಲ್ಲಿ ಇರಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಸೊ, ಯಾವುದ್ರಲ್ಲಿ ಇರಲ್ಲ ಅಂತಂದ್ರೆ ಒಂದು ಬ್ಯಾಕ್ಟೀರಿಯಾದಲ್ಲಿ ಇರಲ್ಲ. ಮತ್ತೆ ಹೈಯರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಯಾವುದ್ರಲ್ಲಿ ಇರಲ್ಲ ಅಂತಂದ್ರೆ RBC ರೆಡ್ ಬ್ಲಡ್ ಸೆಲ್ಸ್ ಅಲ್ಲಿ ಮೈಟೋಕಾಂಡ್ರಿಯಾ ಇರೋದಿಲ್ಲ. ನೆನಪಿರ್ಲಿ, ಕೇಳ್ತಾರೆ. ನೆಕ್ಸ್ಟ್ ಪ್ಲಾಸ್ಟಿಡ್ಸ್. ಸೊ, ಪ್ಲಾಸ್ಟಿಡ್ಸ್ ಅಂತಂದ್ರೆ ವಿಚ್ ಕಂಟೈನ್ಸ್ ಪಿಗ್ಮೆಂಟ್ಸ್. ಸೊ, ಫಾರ್ ಎಕ್ಸಾಂಪಲ್ ಕ್ಲೋರೋಫಿಲ್ ಅನ್ನುವಂತಹ ಒಂದು ಪಿಗ್ಮೆಂಟ್ ಪ್ಲಾಂಟ್ ಸೆಲ್ ಅಲ್ಲಿ ಇರುತ್ತೆ. ಈ ಕ್ಲೋರೋಫಿಲ್ ಪಿಗ್ಮೆಂಟ್ ಇಂದನೇ ಏನಾಗುತ್ತೆ, ಮೇನ್ ಆಗಿ ಫುಡ್ ಸಿಂಥಸಿಸ್ ಆಗುವಂಥದ್ದು, ಅಂದ್ರೆ ಫೋಟೋಸಿಂಥಸಿಸ್ ಆಗಿ ಫುಡ್ ಪ್ರೊಡಕ್ಷನ್ ಆಗುವಂಥದ್ದು. ಸೊ, ಪ್ಲಾಸ್ಟಿಡ್ಸ್ ಅಲ್ಲಿ DNA ಹಾಗೂ ರೈಬೋಸೋಮ್ಸ್ ಕೂಡ ಇರುವಂಥದ್ದು. ಸೊ, DNA ಮತ್ತೆ ರೈಬೋಸೋಮ್ಸ್. ಓಕೆ. These are present only in plant cells. Okay. Animal cell ಅಲ್ಲಿ ಇರೋದಿಲ್ಲ. ಹಾಗಾಗಿ they are not capable of synthesizing their own food. ನೆಕ್ಸ್ಟ್ ಪ್ಲಾಸ್ಟಿಡ್ಸ್ಗೆ ಎಷ್ಟು ಕೆಪಾಸಿಟಿ ಇರುತ್ತೆ ಅಂತಂದ್ರೆ ದೇ ಕ್ಯಾನ್ ಡಿವೈಡ್ ಬೈ ಸೆಲ್ಫ್. ಯಾಕೆ ಅಂತಂದ್ರೆ ದೇ ಹ್ಯಾವ್ ದೇರ್ ಓನ್ DNA, RNA ಅಂಡ್ ರೈಬೋಸೋಮ್ಸ್. ಸೊ, ಕ್ಲೋರೋಫಿಲ್ ತರಾನೇ ಬೇರೆ ಯಾವ್ದು ಪಿಗ್ಮೆಂಟ್ಸ್ ಇರುತ್ತೆ ಅಂತ ನೋಡೋದಾದ್ರೆ ದೇರ್ ಆರ್ 2 ಅದರ್ ಟೈಪ್ಸ್ ಆಫ್ ಪಿಗ್ಮೆಂಟ್ಸ್, ದಟ್ ಈಸ್ ಲ್ಯೂಕೋಪ್ಲಾಸ್ಟ್ ಅಂಡ್ ಕ್ರೋಮೋಪ್ಲಾಸ್ಟ್ ಅಂತ ಹೇಳಿ. ದೀಸ್ ಆರ್ ದ 2 ಅದರ್ ಟೈಪ್ಸ್ ಆಫ್ ಪಿಗ್ಮೆಂಟ್ಸ್. ಸೊ, ಲ್ಯೂಕೋಪ್ಲಾಸ್ಟ್ ಅಂತಂದ್ರೆ ವಿಚ್ ಇಸ್ ಕಲರ್ಲೆಸ್. ಓಕೆನಾ? ಅದಕ್ಕೆ ಯಾವುದೇ ರೀತಿ ಕಲರ್ ಇರೋದಿಲ್ಲ. ಅದರ ಕಲರ್ ಇಲ್ಲದೆ ಇರೋದ್ರಿಂದ ಅದರ ರೋಲ್ ಏನಾಗಿರುತ್ತಪ್ಪ ಅಂತಂದ್ರೆ ಸ್ಟೋರೇಜ್ ಪರ್ಪಸ್ ಅಲ್ಲಿ ಯೂಸ್ ಆಗ್ತಾ ಇರುತ್ತೆ. ಸೊ, ಇಟ್ ಕ್ಯಾನ್ ಸ್ಟೋರ್ ಪ್ರೋಟೀನ್, ಸ್ಟಾರ್ಚ್, ಆಯಿಲ್ ಎಕ್ಸೆಟ್ರಾ. ದೆನ್ So, chloroplast contains membrane known as thylakoids embedded in the stroma. So, chloroplast ಅಂದ್ರೆ ಈ ರೀತಿ ಓವಲ್ ಶೇಪ್ ಅಲ್ಲಿ ಇರುತ್ತೆ. ಸೊ, ಓವಲ್ ಶೇಪ್ ಅಲ್ಲಿ ಈ ರೀತಿ ಗ್ರಾನ್ಯೂಲ್ಸ್ ಅರೇಂಜ್ ಆಗಿರುತ್ತೆ. ಈ ಗ್ರಾನ್ಯೂಲ್ಸ್ ಅರೇಂಜ್ ಆಗಿರುತ್ತಲ್ವಾ, ಅವುಗಳನ್ನ ನಾವು ಗ್ರಾನಾ ಅಂತ ಕರಿತೀವಿ. ಈ ಗ್ರಾನಾಗಳು ಕನೆಕ್ಟ್ ಆಗಿರುತ್ತವಲ್ಲ, ಆ ಕನೆಕ್ಷನ್ ಅನ್ನ ನಾವು ಥೈಲಕಾಯ್ಡ್ ಅಂತ ಕರಿತೀವಿ. ಮತ್ತೆ ಇಲ್ಲಿ ಏನ್ ಇಂಟರ್ಸೆಲ್ಯುಲರ್ ಸ್ಪೇಸ್ ಇದೆಯಲ್ವಾ, ಅದನ್ನ ಸ್ಟ್ರೋಮಾ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್. ಸೊ, ನೆಕ್ಸ್ಟ್ ಈಸ್ ಕ್ರೋಮೋಪ್ಲಾಸ್ಟ್. ಸೊ, ಕ್ರೋಮೋಪ್ಲಾಸ್ಟ್ ಏನಿದೆ, ಇಟ್ ಇಂಪಾರ್ಟ್ಸ್ ಕಲರ್ ಟು ದ ಫ್ಲವರ್ಸ್ ಅಂಡ್ ಫ್ರೂಟ್ಸ್. ದೆನ್ ಕಮಿಂಗ್ ಟು ಅನದರ್ ಆರ್ಗನಲ್, ದಟ್ ಇಸ್ ಸೆಂಟ್ರಿಯೋಲ್ ಅಂತ ಹೇಳಿ. ಸೊ, ಸೆಂಟ್ರಿಯೋಲ್ ಹೆಲ್ಪ್ಸ್ ಇನ್ ಸೆಲ್ ಡಿವಿಷನ್. ಓಕೆನಾ? ನೆಕ್ಸ್ಟ್ ವ್ಯಾಕ್ಯೂಲ್ಸ್. ಸೊ, ವ್ಯಾಕ್ಯೂಲ್ಸ್ ಅಂತಂದ್ರೆ ಲಾರ್ಜ್ ವೆಸಿಕಲ್ಸ್, ಈ ತರ ಖಾಲಿ ಶೇಪ್ ಇರುವಂತಹ ಒಂದು ಆರ್ಗನಲ್ಲು. ಅದು ವಾಟರ್ ಅನ್ನ ಮತ್ತೆ ಏರ್ ಅನ್ನ ತನ್ನಲ್ಲಿ ಹಿಡಿದಿಟ್ಕೊಳ್ಳುತ್ತೆ. ಓಕೆನಾ? ಸೊ, ಇದು ಯೂಶಲಿ ತುಂಬಾ ಲಾರ್ಜ್ ಇರುತ್ತೆ ಪ್ಲಾಂಟ್ ಸೆಲ್ಗಳಲ್ಲಿ, ತುಂಬಾ ಸ್ಮಾಲ್ ಅಥವಾ ಆಬ್ಸೆಂಟ್ ಇರುತ್ತೆ ಅನಿಮಲ್ ಸೆಲ್ಗಳಲ್ಲಿ. ನೆಕ್ಸ್ಟ್, ಈ ಸೆಲ್ ಡಿವಿಷನ್ ಅನ್ನ ನಾನು ಸೆಪರೇಟ್ ಒಂದು ಚಾಪ್ಟರ್ ಮಾಡಿ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೆಲ್ ಡಿವಿಷನ್ ಅಲ್ಲಿ ಮೈನ್ ಆಗಿ 2 ಟೈಪ್ಸ್, ಒಂದು ಮೈಟೋಸಿಸ್, ಇನ್ನೊಂದು ಮಿಯೋಸಿಸ್ ಅಂತ ಹೇಳಿ. ಸೊ, ಮೈಟೋಸಿಸ್ ಅಂತಂದ್ರೆ
ಒಂದು DNA ಇಂದ 2 ಡಾಟರ್ ಸೆಲ್ಸ್ ಫಾರ್ಮೇಷನ್ ಆಗುತ್ತೆ ಥ್ರೂ 5 ಸ್ಟೆಪ್ಸ್, ದಟ್ ಈಸ್ ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟೀಲೋಫೇಸ್ ಅಂಡ್ ಇಂಟರ್ಫೇಸ್ ಅಂತ. ಇದನ್ನು ಡೀಟೇಲ್ ಆಗಿ ನೆಕ್ಸ್ಟ್ ಬರುವಂತಹ ಕ್ಲಾಸ್ಗಳಲ್ಲಿ ಕಲಿಯೋಣ. ಇನ್ನೊಂದು ಮಿಯೋಸಿಸ್ ಅಂತ ಹೇಳಿ. ಸೊ ಮಿಯೋಸಿಸ್ ಅಲ್ಲಿ 2 ಟೈಮ್ಸ್ ಸೆಲ್ ಡಿವಿಷನ್ ಆಗುತ್ತೆ, ಅದೇ ಮೈಟೋಸಿಸ್ ಅಲ್ಲಿ 1 ಡಿವಿಷನ್. ಓಕೆ, ಸೊ ಇಲ್ಲಿ ಇರ್ರಿಲಿವೆಂಟ್ ಒಂದು ಇಮೇಜ್ ಇದೆ, ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. ಇದು ಲೀವ್ಸ್ ಅಲ್ಲಿ ಕಂಡು ಬರುವಂತಹ ಸ್ಟೊಮ್ಯಾಟಾ ಅನ್ನುವಂತಹ ಸ್ಟ್ರಕ್ಚರ್. ಸ್ಟೊಮ್ಯಾಟಾದು ಡಯಾಗ್ರಾಮ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಬೇಕಾಗತ್ತೆ. ನೋಡಿ, ಫೋಟೋಸಿಂಥಸಿಸ್ ಆಗ್ಬೇಕು ಅಂತಂದ್ರೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಅದು ಏನ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ ತನ್ನೊಳಗೆ ಎಳ್ಕೊಂಡು ಆಕ್ಸಿಜನ್ ಅನ್ನು ಹೊರಗಡೆ ಬಿಡುತ್ತಲ್ವಾ, ಆ ಪ್ರೋಸೆಸ್ ಆಗುವಂಥದ್ದೇ ಈ ಸ್ಟೊಮ್ಯಾಟಾದಿಂದ. ಇದು ಸ್ಟೊಮ್ಯಾಟಾ ಓಪನ್ ಆಗಿರುವಂಥದ್ದು, ಇದು ಕ್ಲೋಸ್ ಆಗಿರುವಂಥದ್ದು. ಓಪನ್ ಆದಾಗ ಏನಾಗುತ್ತೆ, ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಆಗುತ್ತೆ, ಫೋಟೋಸಿಂಥಸಿಸ್ಗೆ ಹೆಲ್ಪ್ ಆಗುತ್ತೆ. ಕ್ಲೋಸ್ ಆದಾಗ ಯಾವುದೇ ರೀತಿ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಆಗಲ್ಲ. ಇದನ್ನ ನಾವು ಟ್ರಾನ್ಸ್ಪಿರೇಷನ್ ಪ್ರೋಸೆಸ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ನಿಮಗೆ 4 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಕಂಪೇರ್ ಪ್ಲಾಂಟ್ ಅಥವಾ ರೈಟ್ ಎನಿ 3 ಡಿಫರೆನ್ಸ್ ಬಿಟ್ವೀನ್ ಪ್ಲಾಂಟ್ ಅಂಡ್ ಅನಿಮಲ್ ಸೆಲ್ ಅಂತ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಮೇಯ್ನ್ ಆಗಿ 3 ಆರ್ಗನಲ್ಸು ಪ್ಲಾಂಟ್ ಸೆಲ್ ಅಲ್ಲಿ ಇರುವಂಥದ್ದು ಅನಿಮಲ್ ಸೆಲ್ ಅಲ್ಲಿ ಇರಲ್ಲ. ಒಂದು ಸೆಲ್ ವಾಲು ಪ್ಲಾಂಟ್ ಸೆಲ್ ಅಲ್ಲಿ ಇರುತ್ತೆ. ಓಕೆನಾ. ಓಕೆ, ಒಂದು ಸೆಕೆಂಡ್. ಸೊ ಪ್ಲಾಂಟ್ ಅಲ್ಲಿ ಸಾರಿ ಸೊ ಪ್ಲಾಂಟ್ ಸೆಲ್ ಅಲ್ಲಿ ಸೆಲ್ ವಾಲ್ ಇರುತ್ತೆ, ಆದರೆ ಅನಿಮಲ್ ಸೆಲ್ ಅಲ್ಲಿ ಇರಲ್ಲ. ಮತ್ತೆ ಕ್ಲೋರೋಪ್ಲಾಸ್ಟು ಪ್ಲಾಂಟ್ ಸೆಲ್ ಅಲ್ಲಿ ಇರುತ್ತೆ, ಅನಿಮಲ್ ಸೆಲ್ ಅಲ್ಲಿ ಇರಲ್ಲ. ಮತ್ತೆ ಲಾರ್ಜ್ ವ್ಯಾಕ್ಯೂಲ್ಸು ಪ್ಲಾಂಟ್ ಸೆಲ್ ಅಲ್ಲಿ ಇರುತ್ತೆ, ಕೆಲವೊಮ್ಮೆ ಆಬ್ಸೆಂಟ್ ಅಥವಾ ವೆರಿ ಸ್ಮಾಲ್ ವ್ಯಾಕ್ಯೂಲ್ಸು ಅನಿಮಲ್ ಸೆಲ್ ಅಲ್ಲಿ ಇರುತ್ತೆ. ದೆನ್ ನ್ಯೂಕ್ಲಿಯಸ್ಸು ಸೊ ನ್ಯೂಕ್ಲಿಯಸ್ ಏನಾಗಿರುತ್ತೆ ಅಂತಂದ್ರೆ ಪ್ಲಾಂಟ್ ಸೆಲ್ ಅಲ್ಲಿ ಒಂದು ಕಾರ್ನರ್ ಅಲ್ಲಿ ಇರುತ್ತೆ, ಅದೇ ಅನಿಮಲ್ ಸೆಲ್ ಅಲ್ಲಿ ಆಲ್ಮೋಸ್ಟ್ ಸೆಂಟ್ರಲ್ಲಿ ಇರುತ್ತೆ. ಓಕೆನಾ. ಅನಿಮಲ್ ಸೆಲ್ ಅಲ್ಲಿ ಆಲ್ಮೋಸ್ಟ್ ಸೆಂಟ್ರಲ್ ಇರುತ್ತೆ. ಈ ಸೆಲ್ ಮೆಂಬ್ರೇನಿಗೆ ಅಟ್ಯಾಚ್ ಆಗೋ ಪ್ಲೇಸ್ ಅಲ್ಲಿ ಪ್ಲಾಂಟ್ ಸೆಲ್ ಅಲ್ಲಿ ನ್ಯೂಕ್ಲಿಯಸ್ ಕಂಡು ಬರುವಂಥದ್ದು. ಓಕೆನಾ. ಸೊ ದೀಸ್ ಆರ್ ದ ಮೇನ್ ಡಿಫರೆನ್ಸಸ್ ಬಿಟ್ವೀನ್ ಪ್ಲಾಂಟ್ ಸೆಲ್ ಅಂಡ್ ಅನಿಮಲ್ ಸೆಲ್. ನೆಕ್ಸ್ಟ್ ಸಮ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ರಿಗಾರ್ಡಿಂಗ್ ಸೆಲ್ಸ್. ಇದರಿಂದ 1 ಮಾರ್ಕ್ ಕ್ವಶನ್ MCQs ಬರುತ್ತೆ ನಿಮಗೆ, ನೋಡ್ತಾ ಹೋಗಿ. ಸೊ ಲಾಂಗೆಸ್ಟ್ ಸೆಲ್ ಯಾವ್ದಪ್ಪ ಅಂತಂದ್ರೆ ದಟ್ ಇಸ್ ನರ್ವ್ ಸೆಲ್. ದೆನ್ ಸ್ಮಾಲೆಸ್ಟ್ ಹ್ಯೂಮನ್ ಸೆಲ್ ಯಾವ್ದಪ್ಪ ಅಂತಂದ್ರೆ ದಟ್ ಇಸ್ ರೆಡ್ ಬ್ಲಡ್ ಸೆಲ್, RBC. ದೆನ್ ಲಾರ್ಜೆಸ್ಟ್ ಹ್ಯೂಮನ್ ಸೆಲ್ ನೇಕೆಡ್ ಐಸಿಗೆ ಕಾಣಿಸುತ್ತೆ, ದಟ್ ಇಸ್ ಫಿಮೇಲ್ ಓವಮ್. ದೆನ್ ಸಿಂಗಲ್ ಲಾರ್ಜೆಸ್ಟ್ ಸೆಲ್ ಯಾವ್ದಪ್ಪ ಅಂತಂದ್ರೆ ಆಸ್ಟ್ರಿಚ್ ಎಗ್. ಸ್ಮಾಲೆಸ್ಟ್ ಸೆಲ್ ಯಾವ್ದಪ್ಪ ಅಂತಂದ್ರೆ ಮೈಕೋಪ್ಲಾಸ್ಮಾ ಅಂತಂದ್ರೆ ಅದೊಂದು ಬ್ಯಾಕ್ಟೀರಿಯಾ. ಸೊ ಸ್ಮಾಲೆಸ್ಟ್ ಸೆಲ್, ಇದನ್ನ ತುಂಬಾ ಸಲ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ, ನೆನ್ಪಿಟ್ಕೊಳ್ಳಿ, ಮೈಕೋಪ್ಲಾಸ್ಮಾ. ನೆಕ್ಸ್ಟ್ ಎವ್ರಿ ಮಿನಿಟ್ 3 ಮಿಲಿಯನ್ ಸೆಲ್ ಏನಾಗುತ್ತೆ, ಸಾಯತ್ತಂತೆ. ನೆಕ್ಸ್ಟ್ ಸಿಯು ಟ್ಯೂಬ್ ಪ್ಲಾಂಟ್ಸ್ ಅಲ್ಲಿ ಕಂಡು ಬರುವಂಥದ್ದು. ಮತ್ತೆ RBC ಅಲ್ಲಿ ಏನು ಇರಲ್ಲ, ನ್ಯೂಕ್ಲಿಯಸ್ ಇರೋದಿಲ್ಲ. ನೆಕ್ಸ್ಟ್ ಸೊ RBC ಏನ್ ಮಾಡುತ್ತೆ, ರೆಸ್ಪಿರೇಟರಿ ಗ್ಯಾಸಸ್ ಅನ್ನ ಕ್ಯಾರಿ ಮಾಡುತ್ತೆ. ಅದೇ ರೀತಿ ಸಿಯು ಸೆಲ್ಸ್ ಏನಿದೆ ನ್ಯೂಟ್ರಿಯೆಂಟ್ಸ್ ಅನ್ನ ಕ್ಯಾರಿ ಮಾಡುತ್ತೆ ಪ್ಲಾಂಟ್ ಬಾಡಿಯಲ್ಲಿ. ದೆನ್ ಈ ಲೈಸೋಸೋಮ್ ಅಲ್ಲಿ ಇರುವಂತಹ ಎನ್ಸೈಮ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಈ ಸ್ಪರ್ಮ್ ಸೆಲ್ಸು ಡೈರೆಕ್ಟ್ ಆಗಿ ಎಗ್ಗಿಗೆ ಹೋಗಿ ಫ್ಯೂಸ್ ಆಗೋ ರೀತಿ ಹೆಲ್ಪ್ ಮಾಡುತ್ತೆ. ಅಂದ್ರೆ ಎಗ್ನ ಸುತ್ತ ಏನ್ ಮೆಂಬ್ರೇನ್ ಇರುತ್ತಲ್ವಾ, ಅದನ್ನ ಏನ್ ಮಾಡುತ್ತೆ, ನುಂಗುತ್ತೆ, ಯಾವುದು ಲೈಸೋಸೋಮಲ್ ಎನ್ಸೈಮ್ಸ್. ಸೊ ದಟ್ ಸ್ಪರ್ಮ್ ಈಸಿಯಾಗಿ ಎಗ್ ಒಳಗೆ ಎಂಟ್ರಿ ಆಗುತ್ತೆ. ಅದೇ ರೀತಿ ಈ ಟ್ಯಾಡ್ಪೋಲ್ ಇಂದ ಫ್ರಾಗ್ ಆಗುವಾಗ ಏನು ಗಿಲ್ಸ್ ಮತ್ತೆ ಟೈಲ್ಸ್ ಎಕ್ಸ್ಟ್ರಾ ಬೆಳ್ಕೊಂಡಿರುತ್ತಲ್ವಾ, ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ, ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಲೈಸೋಸೋಮ್. ನೆಕ್ಸ್ಟ್ ಮೈಟೋಕಾಂಡ್ರಿಯಾ ಹ್ಯಾಸ್ ಇಟ್ಸ್ ಓನ್ DNA, ಸೊ ಇಟ್ ಇಸ್ ಕೇಪಬಲ್ ಆಫ್ ರಿಪ್ಲಿಕೇಶನ್. ಸೊ ತನ್ನನ್ನು ತಾನು ರಿಪ್ಲಿಕೇಟ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಮೈಟೋಕಾಂಡ್ರಿಯಾಗೆ ಇರುತ್ತೆ. ನೆಕ್ಸ್ಟ್ ಸೊ ಅದರಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ಮ್ಯಾಟ್ರಿಕ್ಸ್ ಅನ್ನುವಂಥ ಸಬ್ಸ್ಟೆನ್ಸ್ ಇರುತ್ತೆ. ಅದು ಹೇಗಿರುತ್ತೆ ಅಂತಂದ್ರೆ ಟ್ರಾನ್ಸ್ಪರೆಂಟ್ ಇರುತ್ತೆ, ಹೋಮೋಜಿನಿಯಸ್ ಸೊಲ್ಯೂಷನ್ ಆಗಿರುತ್ತೆ. ನೆಕ್ಸ್ಟು ಯಾವಾಗಲೂ ಅದು ಆಕ್ಟಿವ್ ಸ್ಟೇಟ್ ಅಲ್ಲಿ ಇರುತ್ತೆ. ಓಕೆ, ಸೊ ಇಲ್ಲಿಗೆ ಸೆಲ್ಸ್ನ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಟಿಶ್ಯೂಸ್ನ ಬಗ್ಗೆ ಓದ್ತಾ ಹೋಗೋಣ. ಥ್ಯಾಂಕ್ ಯು.